ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, KCET ಕೌನ್ಸಿಲಿಂಗ್ ಕುರಿತು ಇದೊಂದು ಗುಡ್ ಮೂವ್ ಅಂತಲೇ ಹೇಳ್ಕೊಬೋದು. ನಿಮಗೆ KCET ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗೋದು ಇನ್ನೇನು ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಒಂದು ಒಳ್ಳೆ ಅಪ್ಡೇಟ್ ಆದರೆ KE ಕಡೆಯಿಂದ ಬಂದಿರುವಂಥದ್ದು. ಈ ಒಂದು ಅಪ್ಡೇಟ್ ಬಗ್ಗೆ ಎಲ್ಲ ತಿಳಿದುಕೊಳ್ತಾ ಹೋಗೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ನಿನ್ನೆ CETದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಬಿಟ್ಟಿದ್ದಾರೆ. ನೀವು ನೋಡ್ಕೋಬೋದು ಇಲ್ಲಿ UG CET 2025 ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂಥದ್ದು. ಇದು ಅಂದರೆ ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ, ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನಿಮಗೆ ಬಿಟ್ಟಿರುವಂಥದ್ದು. ಜಸ್ಟ್ ಫಾರ್ ರೆಫರೆನ್ಸ್ ನೀವು ನೋಡ್ಕೋಬೋದು. ಇದು ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಆಲ್ರೆಡಿ ನೀವು ನೆನ್ನೆನೇ ಇದನ್ನು ನೋಡಿರ್ತೀರಾ. ಕಾಲೇಜಸ್ಸಲ್ಲೆಲ್ಲ ಟೋಟಲ್ ಇಂಟೇಕ್ ಎಷ್ಟಿದೆ, ಇದರಲ್ಲಿ KE ಕಡೆಯಿಂದ ಗೌರ್ನಮೆಂಟ್ ಸೀಟ್ಸ್ ಎಷ್ಟು, ಕ್ಯಾಟಗಿರಿ 1 ಗೌರ್ನಮೆಂಟ್ KE ಸೀಟ್ಸ್ ಎಷ್ಟು, ಓವರ್ ಆ್ಯಂಡ್ ಎಬೋ ಇಂಟೇಕ್ SNQದು ಎಷ್ಟು ಎಲ್ಲ ನೀವು ಆಲ್ರೆಡಿ ನೆನ್ನೆನೇ ಚೆಕ್ ಮಾಡ್ಕೊಂಡಿರ್ತೀರಾ. ಎಲ್ಲ ನೀವು ಚೆಕ್ ಮಾಡ್ಕೊಂಡಿದ್ದೀರಾ. ನೆನ್ನೆನೇ ಇದು ಅಪ್ಡೇಟ್ ಬಂದಿತ್ತು. ನೆನ್ನೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಿಮಗೆ ವಿಡಿಯೋ ಮಾಡಿ ತಿಳಿಸೋದಕ್ಕಾಗಿರಲಿಲ್ಲ. ಈಗ ನಿಮಗೆ ಇದು ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಇದೊಂದು ಗುಡ್ ಮೂವ್ ಅಂತಲೇ ಹೇಳ್ಕೊಬೋದು. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂದರೆ ನಿಮ್ಗಿನ್ನ ಆದಷ್ಟು ಬೇಗನೆ ಇಲ್ಲಿ ಕೌನ್ಸಿಲಿಂಗ್ ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಅನಲೈಸ್ ಮಾಡಿದ್ದೀರಾ ಅನಿಸುತ್ತೆ. ನಿಮ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ನೊಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಇದು ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂಥದ್ದು. ಈಗ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ ಮತ್ತು ಫೀ ಸ್ಟ್ರಕ್ಚರ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಈಗ ಅದಕ್ಕೆ ಮುಂಚೆ ನಿಮ್ಮೆಲ್ರಿಗೂ ವೆರಿಫಿಕೇಶನ್ ಸ್ಲಿಪ್ ಒಂದು ಬರಬೇಕು. ವೆರಿಫಿಕೇಶನ್ ಸ್ಲಿಪ್ಗಾಗಿ ನೀವು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂದರೆ ಇನ್ನೇನು ಕೌನ್ಸಿಲಿಂಗ್ ಪ್ರೊಸೆಸ್ಸು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಈಗಲೇ ತುಂಬ ಲೇಟ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಅದರಿಂದ ಕೌನ್ಸಿಲಿಂಗ್ ಪ್ರೊಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಮೇಲೆ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮೊಬೈಲಿಂದನೇ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳ್ತಿದ್ರು, ಆಪ್ಷನ್ ಎಂಟ್ರಿ ಮೊಬೈಲಲ್ಲಿ ಮಾಡೋಕ್ಕಾಗುತ್ತಾ ಇಲ್ಲ, ನಾವು ಸೈಬರ್ಗೆ ಹೋಗ್ಬಿಟ್ಟು ಪ್ರತಿ ಸರಿ ಹೋಗಿ ನಾವು ಆಪ್ಷನ್ ಎಂಟ್ರಿ ಸೈಬರ್ಗಳಲ್ಲಿ ಮಾಡಬೇಕಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಏನು ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಸಾಕು, ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು, ಈಸಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾವ ರೀತಿಯಾಗಿ ಮಾಡ್ಕೋಬೇಕು ಏನು ಪ್ರೋಸೆಸ್ ಎಲ್ಲ ತಿಳಿಸ್ಕೊಡ್ತೀವಿ. ಆಪ್ಷನ್ ಎಂಟ್ರಿ ಒನ್ಸ್ ಸ್ಟಾರ್ಟ್ ಆಗಿದೆ ಅಂದರೆ ಕಾಲೇಜಸ್ಸನ್ನೆಲ್ಲ ನೀವು ಯಾವ ರೀತಿ ಲೀಸ್ಟ್ ಮಾಡ್ಕೋಬೇಕು ಏನಿಲ್ಲ, ಮೊಬೈಲಲ್ಲೇ ನೀವು ಡೆಸ್ಕ್ಟಾಪ್ ಸೈಟ್ಗೆ ಹಾಕ್ಕೊಂಡು ಈಸಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಆರಾಮಾಗಿ ಮೊಬೈಲಲ್ಲೇ ಮಾಡ್ಬೋದು, ತಲೆ ಕೆಡಿಸ್ಕೋಬೇಡಿ. ಇದು ಕ್ಲಿಯರ್ ಆಯ್ತು ನಿಮಗೆ. ಸ್ಕಾಲರ್ಶಿಪ್ ಬಗ್ಗೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿಡಿಯೋಸ್ ಕೇಳ್ತಿದ್ರು. ಡೀಟೇಲ್ ಆಗಿ ಒಂದು ಲಾಂಗ್ ವಿಡಿಯೋ ಆದರೆ ಮಾಡಿ ತಿಳಿಸ್ತೀನಿ. ಸ್ಕಾಲರ್ಶಿಪ್ಪು ಯಾವ್ಯಾವ ಕ್ಯಾಟಗಿರಿ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತಂತ. ಇನ್ನು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಿಮ್ಗೊಂದು ವೆರಿಫಿಕೇಶನ್ ಸ್ಲಿಪ್ ಆದರೆ ಬರಬೇಕು. ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಯಾವ್ಯಾವ ವೆರಿಫೈ ಆಗಿದೆ ಇವೆಲ್ಲ ಬೇಕಾಗುತ್ತೆ. ಇದೊಂದು ಗುಡ್ ಮೂವ್ ಅಂತ ಹೇಳ್ಕೊಬೋದು. ಕೌನ್ಸಿಲಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಬಗ್ಗೆ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇರ್ತಾರೆ ಪ್ರತಿ ವಿಡಿಯೋದಲ್ಲಿ. ತುಂಬ ಲೇಟ್ ಆಗಿದೆ, ಮನೆಯಲ್ಲಿ ಇದ್ದಿದ್ದು ಬೇಜಾರಾಗಿದೆ, ಯಾವಾಗ ಸ್ಟಾರ್ಟ್ ಆಗುತ್ತಂತ. ಕೌನ್ಸಿಲಿಂಗ್ ಪ್ರೊಸೆಸ್ ಅಂತೂ ಸ್ಟಾರ್ಟ್ ಆಗುತ್ತೆ. ಇದೊಂದು ಗುಡ್ ಮೂವ್ ಅಂತ ಹೇಳ್ಕೊಬೋದು. ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂಥದ್ದು. ನೀವು ಅಪ್ ಟು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗೋವರೆಗೂ ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ತಿರ್ತೀವಿ, ತಲೆ ಕೆಡಿಸ್ಕೋಬೇಡಿ ಯಾರು. ಇದು ಸಿಂಪಲ್ ಅಪ್ಡೇಟ್ ಇತ್ತು, ಅಷ್ಟೇ ತಿಳಿಸ್ಕೊಟ್ಟಿದ್ದು. ಇದೊಂದು ಒಳ್ಳೆ ಅಪ್ಡೇಟ್ ಇತ್ತು, ಅಷ್ಟೇ ತಿಳಿಸ್ಕೊಟ್ಟಿದ್ದು. ನೆನ್ನೆ ವಿಡಿಯೋ ಮಾಡಿರಲಿಲ್ಲ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ವಿಡಿಯೋ ಅನ್ನೋ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಆದಷ್ಟು ಬೇಗ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ, ಸ್ಕಾಲರ್ಶಿಪ್ ವಿಡಿಯೋ ಕೂಡ.